ಹಾಯ್, ವೆಲ್ಕಮ್ ಟು ತನುಶ್ರೀ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬ ರುಚಿಯಾಗಿ ಮಾಡುವಂತಹ ಮಟನ್ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 kg ಮಟನ್ನ ತೊಗೊಂಡಿದ್ದೀನಿ. ಗುಡ್ಡೆ ಮಾಂಸ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಎಲ್ಲ ಥರ ಪೀಸ್ಗಳು ಇರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ನ ಬಿಸಿ ಆಗೋಕೆ ಇಟ್ಕೊಂಡು, ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಮಟನನ್ನು 3ರಿಂದ 4 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಹಿಂಡ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಇಟ್ಕೊಂಡಿರ್ತೀವಲ್ವ ಮಟನ್ನು, ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗೆ, ಸ್ವಲ್ಪನೂ ನೀರಿರಬಾರ್ದು, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರನ್ನು ಸೇರಿಸ್ಕೋಬಾರ್ದು. ನೀಟಾಗಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳುತ್ತೆ. ಆ ನೀರಿನ ಅಂಶ ಎಲ್ಲ ಬಿಟ್ಟು ಮತ್ತೆ ಅದು ಆವಿ ಆಗೋವರೆಗೂ ನಾವು ಇದೇ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ತಿರುಗಿಸ್ತಾ ಅದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇರಬೇಕು. ನೋಡ್ತಾ ಇರ್ಬೋದು ನೀರು ಇದರಲ್ಲಿ ಯಾವ ರೀತಿಯಾಗಿ ಬರ್ತಾಯಿದೆ ಅಂತ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ನಂತರ ಅರಿಶಿನ ಪೌಡ್ರನ್ನ ಹಾಕ್ಕೊಂಡು, ಅರಿಶಿನ ಪುಡಿ ಏನಕ್ಕೆ ಹಾಕೋದು ಅಂತಂದರೆ ಹಸಿ ವಾಸನೆ ಕಡಿಮೆ ಮಾಡುತ್ತೆ, ಹೊಲಸು ಸ್ಮೆಲ್ಲು ಎಲ್ಲ ಹೋಗುತ್ತೆ ಅಂತ. ಉಪ್ಪು ಹಾಕೋದು ಏನಕ್ಕಂದರೆ ಮಟನ್ ಪೀಸಸ್ಗೆಲ್ಲ ಉಪ್ಪು ಇವಾಗಲೇ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ. ನಾವು ಲಾಸ್ಟಲ್ಲಿ ಹಾಕಿದ್ರೆ ಸಾಂಬಾರು ಉಪ್ಪಾಗುತ್ತೆ, ಪೀಸಲ್ಲಿ ಉಪ್ಪೇ ಇರಲ್ಲ. ಅದಕ್ಕೆ ನಾವು ಉಪ್ಪು ಇವಾಗಲೇ ಸೇರಿಸ್ಕೊಂಡು, ಬೇಕಂದರೆ ಮತ್ತೆ ನಾವು ಆಮೇಲೆ ಹಾಕ್ಕೋಬೋದು. ಇವಾಗ ಹಾಕಿರ್ತೀವಲ್ಲ ಅದು ಪೀಸ್ಗೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ನಂತರ ಎರಡನ್ನೂ ಹಾಕ್ಕೊಂಡು ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಅದರಲ್ಲಿ ನೀರು ಬಿಡುತ್ತೆ. ಅಲ್ಲಿವರೆಗೂ ನಾವು ಹಿಂಗೆ ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ನಾವು ಪುದೀನ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರಬೇಕು. ನಂತರ ನೀರೆಲ್ಲ ಬಿಟ್ಟಾದಮೇಲೆ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಫುಲ್ಲು ಹಸಿ ವಾಸನೆ ಅದು ನೀರೆಲ್ಲ ಎಳ್ಕೊಳೋವರೆಗೂ ಫುಲ್ಲು ಅದು ಬಿಟ್ಟು ಮತ್ತು ಆ ನೀರೆಲ್ಲ ಹೋಗೋವರೆಗೂ ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮಾಡಿಕೊಂಡು ಅದಾದಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಆಗ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನಿಮಗೆ. ನಾವು ಹೋಟ್ಲಲ್ಲೆಲ್ಲ ಸೊಪ್ಪುಗಳೆಲ್ಲ ಕುಡಿತೀವಲ್ಲ ಆ ಥರ ಸ್ಮೆಲ್ ಬರ್ತಾ ಇರುತ್ತೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನೋಡ್ತಾ ಇರ್ಬೋದು ನಾನು ಸ್ವಲ್ಪನೂ ನೀರನ್ನು ಹಾಕಿಲ್ಲ, ಇದರಲ್ಲಿ ಎಷ್ಟು ನೀರು ಬಿಟ್ಟಿದೆ ಅಂತ. ನಂತರ ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು ಅದಕ್ಕೆ 1 ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ನ ಕ್ಯಾಪ್ ಹಾಕ್ಬಿಟ್ಟು, ಎಳೆ ಮಟನ್ ಆದರೆ 3 ವಿಷಲ್ ಹಾಕ್ಕೊಳ್ಳಿ. ಸ್ವಲ್ಪ ಮಟನ್ ಬೆಂದಿರೋದಾಗಿದ್ದರೆ 4 ವಿಷಲ್ ಸೇರಿಸ್ಕೊಂಡು 4 ವಿಷಲ್ ಹಾಕಿಸ್ಕೊಳ್ಳಿ. ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು 4 ವಿಷಲ್ ಬಂದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಇದಕ್ಕೆ ಮಸಾಲೆನ ರುಬ್ಬಿಟ್ಕೊಂಡಿರ್ತೀವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಪುದೀನ, ಕಾಯಿ ತುರಿ, ಶುಂಠಿ, ಇದನ್ನೆಲ್ಲನೂ ಇದರಲ್ಲಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮನೇಲಿ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದ್ಸಲಿ
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಏನಾದರೂ ಬೇಕಂದರೆ ಅದನ್ನು ಈ ಸಮಯದಲ್ಲೇ ಹಾಕ್ಕೋಬೋದು. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಪುಡಿ ಏನಾದರೂ ಇನ್ನೂ ಬೇಕು ಅಂದರೆ ನಮಗೆ ಇನ್ನೂ ಸ್ವಲ್ಪ ಈ ಸಮಯದಲ್ಲಿ ಹಾಕ್ಕೋಬೋದು. ಸಾಂಬಾರು ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಪೀಸಸ್ ಬೆಂದಿರುತ್ತಲ್ಲ, ಈ ಸಮಯದಲ್ಲಿ ನಿಮ್ಗೆ ಏನಾದರೂ ಬೇಕಂದರೆ ಇನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಯಾಪ್ ಹಾಕ್ಬಿಟ್ಟು 2 ವಿಷಲ್ ಮತ್ತೆ ಹಾಕಿಸ್ರೆ ಬಿಸಿ ಬಿಸಿಯಾದ ಮಟನ್ ಸಾಂಬಾರು ರೆಡಿಯಾಗುತ್ತೆ. ಈ ಥರ ನೀರೇನಾದರೂ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು, ಇಲ್ಲ ನಮ್ಗೊಂದು ಮೀಡಿಯಮಾಗಿ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ವೈಟ್ ಅನ್ನ, ಮುದ್ದೆ, ಚಪಾತಿ, ದೋಸೆ, ಇಡ್ಲಿ ಯಾವುದಕ್ಕೆ ಬೇಕಾದರೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 ವಿಷಲ್ ಆದಮೇಲೆ ನಾನಿಲ್ಲಿ ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ. ಮುದ್ದೆ ಮತ್ತು ವೈಟ್ ಅನ್ನ ಜೊತೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ನೋಡಿ. ಈ ರೀತಿಯಾಗಿ ಬಂದಿತ್ತು. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಎಲ್ರಿಗೂ ಥ್ಯಾಂಕ್ಸ್. ನೋಡಿ, ಈ ಥರ ಚೆನ್ನಾಗಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಪೀಸಸ್ಗಳಷ್ಟು ತುಂಬ ಚೆನ್ನಾಗಿ ಬೆಂದಿತ್ತು. ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬೆಂದಿತ್ತು ಮಟನ್ ಪೀಸಸ್ಗಳೆಲ್ಲ. ನೋಡಿ, ಈ ರೀತಿಯಾಗಿತ್ತು. ಇವತ್ತಿನ ಭಾನುವಾರದ ಸ್ಪೆಷಲ್ ಊಟ ಈ ರೀತಿಯಾಗಿತ್ತು. ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ನೀವೊಂದ್ಸಲಿ ಈ ರೀತಿಯಾಗಿ ಸಾಂಬಾರು ಮಾಡಿ ನೋಡಿ. ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ.